ಪಂಚಾಯತ್ ಅಲ್ಲಿನ ಜಿಎಚ್ ಪಟೇಲ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಶಿಕ್ಷಣ ಫೌಂಡೇಶನ್ ಹಾಗೂ ಡೆಲ್ ಸಹಭಾಗಿತ್ವದಲ್ಲಿ ಸತತ 2 ದಿನಗಳಿಂದ ದಿನಾಂಕ 21-11-2024 ಮತ್ತು 22-11-2024 ರಂದು ಕೊಪ್ಪಳ ಜಿಲ್ಲೆಯ 75 ಗ್ರಂಥಾಲಯ ಮೇಲ್ವಿಚಾರಕರಿಗೆ ನಾಯಕತ್ವ ಹಾಗೂ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಗಳು ಆಗಿರುವ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ತೊದಲಬಾಗಿಯವರು ಉದ್ಘಾಟನೆ ಮಾಡಿ ಗ್ರಂಥಾಲಯ ಮೇಲ್ವಿಚಾರಕರಿಗೆ ನಾಯಕತ್ವ ಮತ್ತು ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಬೇಕು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಜೊತೆಗೆ ಜೀವನದಲ್ಲಿ ಸದಾ ಧನಾತ್ಮಕವಾಗಿ ಚಿಂತನೆ ಮಾಡಬೇಕೆಂದು ತಿಳಿಸಿದರು. ಶಿಕ್ಷಣ ಫೌಂಡೇಶನ್ ಮತ್ತು ಡೆಲ್ ಅವರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ನಾಯಕತ್ವ ಹಾಗೂ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಹೊಗಳಿದರು. ಇದಲ್ಲದೆ ಶಿಕ್ಷಣ ಫೌಂಡೇಶನ್ ಸಂಸ್ಥೆ ಹಾಗೂ ಡೆಲ್ ಅವರು ಜಿಲ್ಲಾ ಪಂಚಾಯತ್ ರಾಜ್ ಇಲಾಖೆ ಜೊತೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಗ್ರಾಮ ಡಿಸಿ ವಿಕಸನ ಕಾರ್ಯಕ್ರಮದ ಅಡಿಯಲ್ಲಿ 88 ಜಿಲ್ಲೆಯ ಗ್ರಂಥಾಲಯಗಳಲ್ಲಿ ಟಿವಿ, ಮಾನಿಟರ್, ಮೊಬೈಲ್ ಕಂಪ್ಯೂಟರ್ಗಳನ್ನು ನೀಡಿ ಯುವ ಸಮುದಾಯ ಮತ್ತು ವಿದ್ಯಾರ್ಥಿಗಳ ಡಿಜಿಟಲ್ ಕೌಶಲ್ಯ ಅಭಿವೃದ್ಧಿಗೆ ಕಾರ್ಯೋನ್ಮುಖವಾಗಿರುವುದನ್ನು ಶ್ಲಾಘನೆ ಮಾಡಿದರು. ನಂತರ ಮಾತನಾಡಿದ ಶಿಕ್ಷಣ ಫೌಂಡೇಶನ್ ತರಬೇತಿ ತಂಡದ ಸಂಯೋಜಕರಾದ ಶ್ರೀ ಕಲ್ಮೇಶ್ ಅವರು ಮಾತನಾಡಿ, ಪ್ರತಿಯೊಬ್ಬರಲ್ಲೂ ನಾಯಕತ್ವ ಗುಣವಿರುತ್ತದೆ, ಅದನ್ನು ನಾವು ಬೆಳವಣಿಗೆ ಮಾಡಿಕೊಳ್ಳಬೇಕು ಮತ್ತು ಈ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ಈ ಒಂದು ತರಬೇತಿಯ ಜವಾಬ್ದಾರಿಯನ್ನು ಕೊಪ್ಪಳ ಜಿಲ್ಲೆಯ ಆಲ್ ಪ್ರೋಗ್ರಾಂ ಜಿಲ್ಲಾ ಸಂಯೋಜಕರಾದ ಶ್ರೀ ಮಲ್ಲಿಕಾರ್ಜುನ ಪಕ್ಕೀರಗೌಡ ಅವರು ವಹಿಸಿಕೊಂಡಿದ್ದರು. ಇವರಿಗೆ ಸಹಾಯಕರಾಗಿ ಕೊಪ್ಪಳ ಜಿಲ್ಲೆಯ ಗ್ರಾಮ ಡಿಸಿ ವಿಕಸನ ಕಾರ್ಯಕ್ರಮದ ಜಿಲ್ಲಾ ಸಂಯೋಜಕರಾದ ಶ್ರೀ ಅರವಿಂದ್ ಬಡಿಗೇರವರು ಉಪಸ್ಥಿತರಿದ್ದರು. ಇದಲ್ಲದೆ ಇನ್ನುಳಿದಂತೆ ಶಿಕ್ಷಣ ಫೌಂಡೇಶನ್ನ ಹೊಸ ಡಿಜಿಟಲ್ ಗ್ರಂಥಾಲಯದ ಸಾಫ್ಟ್ವೇರ್ ಮಾಸ್ಟರ್ ಟ್ರೈನರ್ ಕುಮಾರಿ ಹುಸೇನ್ ಬಿ ಹಾಗೂ ಕೊಪ್ಪಳ ತಾಲೂಕು ಸಂಯೋಜಕರಾದ ಶ್ರೀ ಸುನಿಲ್ ಮತ್ತು ಸತ್ಯರಾಜು ಹಾಗೂ ಜಿಲ್ಲೆಯ 75 ಗ್ರಂಥಾಲಯ ಮೇಲ್ವಿಚಾರಕರು ಉಪಸ್ಥಿತಿಯಿದ್ದು ತರಬೇತಿ ಯಶಸ್ವಿಗೆ ಕಾರಣರಾದರು. ಒಂದು ಬಿಂದಿಗೆ ಇರುತ್ತ ಅಥವಾ ಈ ಜಗ್ ಐತಿ, ಈ ಜಗ್ ನಾನು ಹೇಳ್ತೀನಿ 2 ರೀತಿಯಿಂದ ಹೇಳ್ಬಹುದು. ನೀರಿರೋದನ್ನ ಈ ನನ್ನ ಕೈಯಲ್ಲಿ ಇರ್ತಕ್ಕಂಥ ಜಗ್ಗು ಅರ್ಧ ಖಾಲಿ ಇದೆ ಅಂತ ಹೇಳ್ಬೋದು. ಓಕೆ, ಇನ್ನು ನನ್ನ ಕೈಯಲ್ಲಿ ಇರ್ತಕ್ಕಂಥ ಜಗ್ಗು ಅರ್ಧ ತುಂಬಿದೆ ಅಂತ ಹೇಳ್ಬೋದು. 2 ಮೀನಿಂಗ್ ಒಂದೇ ಅಲ್ಲ. ಆದ್ರೆ ಈ 2ರಲ್ಲಿ ಯಾವುದು ಪಾಸಿಟಿವ್ ಆಗುತ್ತೆ? ಈ ಜಗಲ್ಲಿ ಅರ್ಧ ನೀರು ತುಂಬಿದೆ ಅನ್ನೋದು ಪಾಸಿಟಿವ್ ಆಗುತ್ತೆ, ಅರ್ಧ ಖಾಲಿ ಇದೆ ಅನ್ನೋದು ನೆಗೆಟಿವ್. ಹಾಗಾದ್ರೆ ನಮ್ಮಲ್ಲಿ ಏನಿರಬೇಕು? ತುಂಬಿದೆ ಅನ್ನೋದು ಇರಬೇಕು. ತುಂಬಿದೆ ಏನು ಮಾಡುತ್ತಂದ್ರೆ ಇನ್ನೂ ತುಂಬಿಸ್ತೀನಿ, ಫುಲ್ ಮಾಡ್ತೀನಿ ಅನ್ನೋದು ತೋರಿಸುತ್ತೆ. ಅರ್ಧ ಖಾಲಿ ಇದೆ ಅನ್ನೋದು ಇನ್ನೂ ಖಾಲಿ ಮಾಡ್ತೀನಿ ಅಂತ ತೋರಿಸುತ್ತೆ. ಸೋಲ್ತೀನಿ ಅನ್ನೋ ಮನಸ್ಸ ಸೋಲುತ್ತ, ಗೆಲ್ತೀನಿ ಅನ್ನೋ ಮನಸ್ಸ ಗೆಲ್ಲುತ್ತ. ದೃಷ್ಟಿ ಬದಲಿಸು, ದೃಶ್ಯ ಬದಲಾದೀತು. ಹವ್ಯಾಸ ಬದಲಿಸು, ಹಣೆ ಬರಹ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು. ನೀನು ಸೇರುವ ದಡ ಎದುರಾದೀತು, ನೀನು ಸೇರುವ ದಡ ಎದುರಾದೀತು. ಸಣ್ಣದೊಂದು ಕಥೆ ಹೇಳ್ಬಿಡ್ತೀನಿ. ನಮ್ಮೇನಾಗುತ್ತ, ಶ್ರೀಲಂಕಾ ದೇಶದಿಂದ ರಾಯಭಾರಿ ಒಬ್ಬ ಭಾರತ ದೇಶಕ್ಕೆ ಚಾಲೆಂಜ್ ಮಾಡಬೇಕು ಅಕ್ಬರ್ ಮಹಾರಾಜರಂತೆ ಅವತ್ತಿನ ಕಾಲದಲ್ಲಿ ಖಾಲಿ ಬಿಂದಿಗೆಯನ್ನು ಕಳಿಸ್ತಾನೆ, ಮಣ್ಣಿನ ಬಿಂದಿಗೆಯನ್ನು. ಅಕ್ಬರ್ನ ಆಸ್ಥಾನಕ್ಕೆ ಶ್ರೀಲಂಕಾ ದೇಶದಿಂದ ಮಂತ್ರಿ ಬರ್ತಾರೆ. ಬಂದ ತಲೆ ಮೇಲೆ ಬಿಂದಿಗೆ, ಖಾಲಿ ಬಿಂದಿಗೆ, ಮಣ್ಣಿನ ಬಿಂದಿಗೆ ಇಟ್ಕೊಂಡು ಬಂದಿರ್ತಾರೆ. ಆ ಮಣ್ಣಿನ ಬಿಂದಿಗೆಯಲ್ಲಿ ಬುದ್ಧಿಯನ್ನು ತುಂಬಬೇಕು ಅಂತೇಳಿ ಅಕ್ಬರ್ ಮಹಾರಾಜನ ಮುಂದೆ ಹೇಳ್ತಾರೆ. ಮಣ್ಣಿನ ಖಾಲಿ ಬಿಂದಿಗೆಯಲ್ಲಿ ಬುದ್ಧಿಯನ್ನು ಹೇಗೆ ತುಂಬಕ್ಕೆ ಸಾಧ್ಯ? ಇದು ದೇಶದ ಪ್ರತಿಷ್ಠೆಯ ಸಂಕೇತ. ನಾವು ಶ್ರೀಲಂಕಾ ದೇಶದಲ್ಲಿ ಸೋಲ್ಬಾರ್ದು ಅಕ್ಬರ್ ಮಹಾರಾಜನ ಪ್ರತಿಷ್ಠೆ. ಆವಾಗ ಪಂಡಿತ ಪಾಮರವನ್ನು ಎಲ್ಲರೂ ಕರೆದು ಸಭೆ ನಡೆಸ್ತಾರೆ. ಯಾರ ಬುದ್ಧಿಯನ್ನ ತುಂಬ್ತೀರಿ ಅವರಿಗೆ 50 ಗ್ರಾಮಗಳನ್ನು ಉಪ್ಪಳಿಯಾಗಿ ಕೊಡ್ತೀನಿ, 1 ಕೆಜಿ ಚಿನ್ನ ಕೊಡ್ತೀನಿ, ಮುತ್ತು ರತ್ನಗಳನ್ನು ಕೊಡ್ತೀನಿ ಅಂತ ರಾಜ ಹೇಳ್ತಾರೆ. ಆದ್ರೆ ಯಾರು ಮುಂದೆ ಬರಲ್ಲ. ಕೊನೆಗೆ ಬೀರ್ಬಲ್ ಬರ್ತಾರೆ. ನಾ ಬಿಂದಿಗೆಯಲ್ಲಿ ಬುದ್ಧಿ ತುಂಬ್ತೀನಿ ಅಂತ ಹೇಳ್ತಾರೆ. ಎಲ್ಲರಿಗೂ ಆಶ್ಚರ್ಯ, ಖಾಲಿ ಮಣ್ಣಿನ ಬಿಂದಿಗೆಯಲ್ಲಿ ಬುದ್ಧಿಯನ್ನು ಹೆಂಗೆ ತುಂಬಕ್ ಸಾಧ್ಯ? ಅದನ್ನ ಖಾಲಿ ಬಿಂದಿಗೆಯನ್ನು ಒಯ್ತಾನ, ಮಣ್ಣಿನ ಬಿಂದಿಗೆನ ಓದು
ತೋಟದ ಮನೆಯ ಹಿಂದುಗಡೆ ಕುಂಬಳಕಾಯಿ ಬಳ್ಳಿ ಇರುತ್ತೆ. ಆ ಬಳ್ಳಿಗೆ ಸಣ್ಣ ಚಿಗುರು ಹೊಡೆದಿರುತ್ತೆ, ಕುಂಬಳಕಾಯಿ ಇಷ್ಟೇ. ಆ ಬಿಂದಿಗೆ ಬಾಯಿ ಹೋದ್ರೆ ಇಷ್ಟಿರುತ್ತೆ, ಕುಂಬಳಕಾಯಿ ಹೋದ್ರೆ ಇಷ್ಟು ಚಿಕ್ಕದಿರುತ್ತೆ. ಆ ಕುಂಬಳಕಾಯಿ ಬೆಳೆಯಿರ್ತಕ್ಕಂಥ ಕುಂಬಳಕಾಯಿಯನ್ನ ಆ ಬಿಂದಿಗೆ, ಮಣ್ಣಿನ ಬಿಂದಿಗೆಗೆ ಹಾಕ್ತಾರೆ. ಹಾಕಿ ಆ ಕುಂಬಳಕಾಯಿ ಬೆಳ್ಳಿಯ ಬೇರಿಗೆ, ಬದಿಗೆ ಮತ್ತು ಗೊಬ್ಬರ ಮತ್ತು ನೀರನ್ನು ಹಾಕ್ತಾರೆ. ಒಂದು 15-20 ದಿನದಲ್ಲಿ ಅದು ಕುಂಬಳಕಾಯಿ ದಪ್ಪ ಆಗುತ್ತೆ. ಇನ್ನೇನಪ್ಪ ಮಣ್ಣಿನ ಬಿಂದಿಗೆ ಒಡೆಯುತ್ತೆ ಅನ್ನೋಕ್ಕಿಂತ ಪೂರ್ವದಲ್ಲಿ ಅದನ್ನು ಕಿತ್ತಾನೆ. ಕಿತ್ತು ತಲೆ ಮೇಲೆ ಇಟ್ಕೊಂಡು ರಾಜನ ಆಸ್ಥಾನಕ್ಕೆ ಬರ್ತಾನೆ. ಬಂದ ಈ ಮಣ್ಣಿನ ಬಿಂದಿಗೆಯಲ್ಲಿ ಬುದ್ಧಿ ತುಂಬಿದೀನಿ, ಆದ್ರೆ ಭಾರತ ದೇಶದವರಾಗಿರ್ತಕ್ಕಂಥ ನಾವು ಶ್ರೀಲಂಕಾ ದೇಶದ ರಾಜನಿಗೆ ನಮ್ದೊಂದು ಚಾಲೆಂಜ್ ಐತಿ. ಏನು ಚಾಲೆಂಜ್ ಐತಂದ್ರ ಈ ಬಿಂದಿಗೆ ಹೊಡಿಬಾರ್ದು, ಕುಂಬಳಕಾಯಿ ಹೊರಗೆ ತೆಗಿಬೇಕು. ಮತ್ತೆ ಆ ಬಿಂದಿಗೆ ಶ್ರೀಲಂಕಾ ದೇಶಕ್ಕೆ ಹೋಗುತ್ತೆ. ಶ್ರೀಲಂಕಾ ದೇಶದ ರಾಜನಿಗೆ ಪ್ರತಿಷ್ಠೆ ಆಗುತ್ತೆ, ನಾನು ಭಾರತ ದೇಶದ ರಾಜನಿಗೆ ಸೋಲಬಾರದು ಅಂತ ಹೇಳಿ. ಅವರ ಮಂತ್ರಿ ಮಾನವರು ಪಂಡಿತ ಪಾಮರವನ್ನು ಕರೆಸ್ತಾನೆ ರಾಜ. ಕರೆಸಿ ಯಾರು ಈ ಬಿಂದಿಗೆಯಲ್ಲಿರ್ತಕ್ಕಂಥ ಕುಂಬಳಕಾಯಿನ ತೆಗಿಬೇಕು, ಆದ್ರೆ ಬಿಂದಿಗೆ ಹೊಡಿಬಾರ್ದು. ಯಾರು ಇದನ್ನು ತೆಗಿತೀರಿ ಅವರಿಗೆ ಭಾರತ ದೇಶದ ರಾಜ 50 ಗ್ರಾಮಗಳನ್ನು ಉಂಬಳಿಯಾಗಿ ಕೊಟ್ಟಿದ್ರೆ ನಾನು 100 ಗ್ರಾಮಗಳನ್ನು ಉಂಬಳಿಯಾಗಿ ಕೊಡ್ತೀನಿ. ಭಾರತ ದೇಶದ ರಾಜ 1 kg ಚಿನ್ನ ಕೊಟ್ಟರೆ ನಾನು 2 kg ಚಿನ್ನ ಕೊಡ್ತೀನಿ, ಮುತ್ತು ರತ್ನಗಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಯಾರಿಗೂ ತಲೆ ಓಡಲ್ಲ. ಅವಾಗ ಶ್ರೀಲಂಕಾ ದೇಶದ ರಾಜ ಸೋಲನ್ನು ಒಪ್ಪುತ್ತಾನೆ. ಮತ್ತೆ ವಾಪಸ್ ಆ ಬಿಂದಿಗೆ ಭಾರತ ದೇಶಕ್ಕೆ ಬರುತ್ತೆ. ಭಾರತ ದೇಶಕ್ಕೆ ಬಂದಾಗ ಮತ್ತೆ ಪಂಡಿತ ಪಾಮರನ್ನ ಅಕ್ಬರ್ ಮಹಾರಾಜ ಕರೆಸ್ತಾನ. ಇದನ್ನ ಯಾರು ತೆಗಿತೀರಿ ಅಂತ ಕೇಳ್ತಾನ. ಯಾರು ತೆಗಿಬೇಕು, ಯಾರು ಹಾಕಿದ್ರೆ ಅವರೇ ತೆಗಿಬೇಕು. ಅಕ್ಬರ್ ಮಹಾರಾಜ ಬೀರ್ಬಲ್ ಬರ್ತಾನೆ. ಆ ಕುಂಬಳಕಾಯಿ ಇರ್ತಕ್ಕಂಥ ಬಿಂದಿಗೆಯನ್ನ ತೋಟದ ಮನೆಗೆ ತಗೊಂಡು ಹೋಗ್ತಾನೆ. ಮೇಲ್ಗಡೆ ಬಿಂದಿಗೆ ಕಂಠ ಅಂತ ಇರ್ತದ, ಅದರಲ್ಲಿ 1 kg ಉಪ್ಪು ಹಾಕ್ತಾನೆ. ಉಪ್ಪು ಹಾಕಿ ಒಂದು 15-20 ದಿವಸ ಬಿಡ್ತಾನೆ. ಇಷ್ಟು ದಪ್ಪ ಆಗಿರ್ತಕ್ಕಂಥ ಕುಂಬಳಕಾಯಿ ಚೆಂಡಿನ ಟೈಪ್ ಇಷ್ಟ ಆಗಿರ್ತದೆ. ರಾಜ ಮಹಾರಾಜನ ಮುಂದೆ ಬಂದು ನಿಂತು ಆ ಕೈಯನ್ನ ಆ ಬಿಂದಿಗೆ ಬಾಯಲ್ಲಿ ಹಾಕಿ ಆ ಚೆಂಡಿನ ಆಕಾರದಲ್ಲಿರ್ತಕ್ಕಂಥ ಕುಂಬಳಕಾಯಿನ ಹೊರತದ ತೋರಿಸ್ತಾನೆ. ಅವಾಗ ಭಾರತ ದೇಶ ಶ್ರೀಲಂಕಾ ದೇಶದ ವಿರುದ್ಧ ಗೆಲ್ಲುತ್ತ ಆ ಸಾಧನೆಯಲ್ಲಿ. ಆದ ಕಾರಣ ನಾಯಕರಲ್ಲಿ ಏನಿರ್ಬೇಕು, ನಾಲೆಜ್ ಈಸ್ ಪವರ್, ಸ್ಕಿಲ್ ಈಸ್ ಪವರ್. ಆದ ಕಾರಣ ನಿಮ್ ಕೌಶಲ್ಯ ತರಬೇತಿ ಕೊಡ್ತಾ ಇದ್ದಾರೆ. ಆ ಬೀರ್ಬಲ್ ಅಂತೆ ನಿಮ್ಮಲ್ಲಿ ಕೂಡ ಆ ಕೌಶಲ್ಯ ಬರಲಿ ಅಂತ ಆಶಿಸ್ತಾ ಇದ್ದೀನಿ. ಆ ಬೀರ್ಬಲ್ ಒಂದು ಜೋರದ ಚಪ್ಪಾಳೆ. ನಾಲೆಜ್ ಅಂಡ್ ಸ್ಕಿಲ್ ಇದು ಯಾರಿಗಿರ್ಬೇಕಂದ್ರೆ ನಾಯಕನ ಅಳಗಿರ್ಬೇಕು. ಇದು ಎರಡನೇ ಏನಿರ್ಬೇಕಂದ್ರೆ ಪಾಸಿಟಿವ್ ಅಟಿಟ್ಯೂಡ್ ಹೇಳಿದ್ರಿ, ನಾಲೆಜ್ ಸ್ಕಿಲ್ ಹೇಳಿದ್ರಿ. ಈ ಪಾಸಿಟಿವ್ ಅಟಿಟ್ಯೂಡ್ ಅಲ್ಲಿ ಯಾವ ರೀತಿ ಇರ್ಬೇಕಂತ ಇನ್ನೊಂದು ಹೆಸರು ಹೇಳ್ಬೇಕಂದ್ರೆ ಅಲೆಕ್ಸಾಂಡರ್. ಅವನಿಗೆ ತಿಳಿದ್ರು ಅವನಲ್ಲಿ ಹೆಂಗ್ ಪಾಸಿಟಿವ್ ಅಟಿಟ್ಯೂಡ್